ಗಣಪತಿ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸಮಸ್ತ ವಿಸ್ತಾರ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೋಡಿ, ಈ ವಾರದಲ್ಲಿ ಆ ಮಹಾತಾಯಿಯಾದಂಥ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿಯ ಒಂದು ವಿಶೇಷವಾದಂಥ ವ್ರತ, ಪೂಜೆ, ಆರಾಧನೆ ಇದೆ. ಆ ಕಾರಣದಿಂದ ಯಾರಿಗೆಲ್ಲ ಕಷ್ಟಗಳಿರುತ್ತದೆ ಅಂದರೆ ನೋಡಿ, ಬರೀ ಹಣದೇ ಒಂದೇ ಕಷ್ಟ ಅಂತಲ್ಲ, ಮಾನಸಿಕ ಕಷ್ಟ ಬೇಕಾಗಿರ್ಬೋದು, ಅಥವಾ ದೈಹಿಕವಾಗಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಮಕ್ಕಳ ಓದಿನಲ್ಲಾಗಿರ್ಬೋದು, ಅಥವಾ ವೃತ್ತಿಪರವಾಗಿರ್ಬೋದು, ಅಥವಾ ಭೂಮಿ ವಿಚಾರ ಆಗಿರ್ಬೋದು. ಈ ಥರ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಾದಂತಹ ಸಮಸ್ಯೆಗಳಿದ್ದೇ ಇರುತ್ತೆ. ಆ ಕಾರಣದಿಂದ ಆ ಮಹಾಲಕ್ಷ್ಮಿಯ ಸ್ಮರಣೆ ಮಾಡಿ ಖಂಡಿತ ನಿಮಗೆಲ್ಲ ರೀತಿಯಾದಂಥ ಅನುಕೂಲ ಮಾಡಿಕೊಡ್ತಾರೆ. ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಸಂಪತ್ತು, ಸಂತೋಷ, ನೆಮ್ಮದಿಯನ್ನು ಆ ಮಹಾತಾಯಿ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ವಾರದ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೀನಿ. ಪ್ರಪ್ರಥಮ ಬಾರಿಗೆ ಪಂಚಾಂಗ ಶ್ರವಣ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯಿಂದ ತ್ರಯೋದಶಿ ತಿಥಿ. ಈ ಒಂದು ವಿಶೇಷವಾದಂತಹ ವಾರ ಭವಿಷ್ಯದಲ್ಲಿ ಯಾವ ರಾಶಿ ಯಾವ ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ, ಸುಖ ದುಃಖಗಳನ್ನು ನೋಡ್ತಾರೆ ಅನ್ನೋದನ್ನ ನೋಡೋಣ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಒಂದು ರೀತಿಯಾದಂಥ ಸಮಾಧಾನ, ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಯಾರೆಲ್ಲ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಉದ್ಯೋಗದಲ್ಲಿ ಪ್ರಮುಖವಾಗಿ ಯಾರಿಗೆಲ್ಲ ಈ ಸರ್ಕಾರಿ ಹುದ್ದೆಗೇನೋ ಅಪ್ಲಿಕೇಶನ್ ಹಾಕಿದ್ದೀನಿ ಅಥವಾ ಹಾಕ್ತಾಯಿದ್ದೀನಿ ಅನ್ನೋರಿಗೂ ಸಹ ಅದ್ಭುತವಾದಂತಹ ವಾರ ಈ ವಾರವಾಗಿರ್ತದೆ. ಇನ್ನು ಕುಟುಂಬ ಸ್ಥಾನದಲ್ಲೇ ರಾಷ್ಟ್ರಾಧಿಪತಿಯಾದಂಥ ಕುಜ ಮತ್ತು ಗುರುವಿನ ಸಂಯೋಗ ಇರೋದ್ರಿಂದ ಏನೋ ಒಂದು ರೀತಿಯಂಥ ಕುಟುಂಬದಲ್ಲೂ ಸಹ ಲವಲವಿಕೆ, ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣಬಹುದು. ಒಂದು ವಿಚಾರ ಗಮನ ಹರಿಸಬೇಕು ಅಂದರೆ ನಿದ್ರಾಹೀನತೆ, ಸ್ವಲ್ಪ ನಿದ್ರೆ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವಂಥ ಪ್ರಯತ್ನ ಮಾಡಿ. ನೀವು ಮಾಡಬೇಕಾದಂತಹ ಪರಿಹಾರ ರೂಪಕ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ, ಗುರುವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟ ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆಗಳು. ಗಂಟಲಿಗೆ ಸಂಬಂಧಪಟ್ಟಂತಹ ಉಷ್ಣವಾಯು ಆಗುವಂಥದ್ದಾಗಿರ್ಬೋದು, ಅಥವಾ ಗಂಟಲಿನ ಒಂದು ಕೆರೆತ ಆಗುವಂಥದ್ದು ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಈ ರೀತಿಯಾದಂಥ ಸಮಸ್ಯೆಯನ್ನು ಸ್ವಲ್ಪ ಆರೋಗ್ಯದಲ್ಲಿ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸ್ವಲ್ಪ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಸಮಯಕ್ಕೆ ನಿರ್ವಹಿಸಿ ಸಮಾಧಾನವನ್ನು ಸಹ ಕಾಣ್ತೀರಾ. ಈ ಆರೋಗ್ಯಕ್ಕೋಸ್ಕರ ನೀವು ಧನ್ವಂತರಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ ವಕ್ರಿಯಾಗಿದ್ದಾನೆ. ಮಾತಿನಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಮುಂಗೋಪದಿಂದ ಮಾತಾಡಿದ್ರೆ ಸ್ವಲ್ಪ ಸಮಸ್ಯೆಗೊಳಗಾಗ್ತೀರಾ. ದೈವ ದರ್ಶನ ಮಾಡುವಂಥದ್ದು, ಯಾವುದಾದ್ರೂ ಒಂದು ದೇವರ ದರ್ಶನ ಮಾಡುವಂಥದ್ದು, ಆ ದೈವ ದರ್ಶನದಿಂದ ಸಮಾಧಾನವನ್ನು ಸಹ ಸಿಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಲಘು ದೂರ ಪ್ರಯಾಣದಿಂದ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆನ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾರಾದರೂ ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಅಥವಾ ಶ್ಯೂರಿಟಿ, ಅಥವಾ ಎಲ್ಲೋ ಹೋಗೋಣ ಕರ್ಕೊಂಡೋಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋವಂಥದ್ದು, ಈ ರೀತಿಯಾದಂಥ ಅವರ ಕೆಲಸಗಳಿಗೆ ನಿಮ್ಮನ್ನು ಉಪಯೋಗಿಸ್ಕೊಂಡು ಸಮಯವನ್ನು ವ್ಯಯ ಮಾಡುವಂಥ ಸಾಧ್ಯತೆ ಇರ್ತದೆ. ಈ ವಾರ ಏನು ಮಾಡಬೇಕು? ಈ ರೀತಿ ಇದ್ದಾಗ ಕಾಲಭೈರವನೊಂದು ಸ್ಮರಣೆ ಮಾಡಿ, ಕಾಲಕ್ಕೆ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಜೊತೆಗೆ ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ವಿಚಾರದಲ್ಲೂ ಯಶಸ್ಸು, ಏಳಿಗೆಯನ್ನು ಕಾಣುವಂಥದ್ದು.
ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಚಂಚಲತೆಯನ್ನು ಹೊಂದುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಂದರೆ ಸ್ವಲ್ಪ ಫ್ಲಕ್ಚುಯೇಷನ್ ಆಗುವಂಥದ್ದು, ಮನಸ್ಸು ಒಂದೇ ಸರಿ ಇರೋದಲ್ಲ, ಸ್ಥಿರವಾದಂತಹ ಮನಸ್ಸು ಇರೋಲ್ಲ. ಯಾಕಂದರೆ ರಾಶಿಯಾಗಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಆರೋಗ್ಯದಲ್ಲಿ ವೃದ್ಧಿಯನ್ನು ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಎರಡನೇ ಅಂದರೆ ಕುಟುಂಬದಲ್ಲಿ ದ್ವಿತೀಯ ಸ್ಥಾನ ಅಂದರೆ ಎರಡನೇ ಮನೆಯಲ್ಲಿ ವಕ್ರ ಬುಧ ಸ್ಥಿತನಾಗಿದ್ದಾಗ ಏನು ಹೇಳ್ತದೆ ಶಾಸ್ತ್ರ, ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಈ ಕುಟುಂಬ ಸ್ಥಾನದಲ್ಲಿ ಹಿಂಗಿದ್ದಾಗ ಕುಟುಂಬದಲ್ಲಿ ಸ್ವಲ್ಪ ಯೋಚಿಸಿ ಮಾತನಾಡಿ, ಕುಟುಂಬದಸ್ಥರ ಜೊತೆಗೆ ಸ್ವಲ್ಪ ಸಾಮರಸ್ಯದ ಜೀವನವನ್ನು ಕಳೆದ್ರೆ ತುಂಬ ಒಳ್ಳೆಯದು. ಸರಿ, ಏನು ಮಾಡಿದ್ರೆ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛಿನ ಶುಭಫಲ. ಸ್ವಲ್ಪ ತಲೆಗೆ ಸಂಬಂಧಪಟ್ಟಂತಹ ನೋವು, ಏನೋ ಒಂದು ರೀತಿಯಂಥ ಮೈಗ್ರೇನ್ ಥರ ಆಗುವಂಥದ್ದು, ಸ್ವಲ್ಪ ತಲೆ ಸುತ್ತುವಂಥದ್ದು, ಈ ರೀತಿಯಾದಂಥ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಥ ನೋವುಗಳು ಕಾಣುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅತಿ ಹೆಚ್ಚಿನ ಶುಭಫಲಗಳನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಂತಸವಾದಂತಹ ವಾತಾವರಣವನ್ನು ಗಳಿಸುವಂಥದ್ದು, ಈ ರೀತಿ ಒಂದು ರೀತಿಯಂಥ ಶುಭಫಲಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಆರೋಗ್ಯದ ಮಾತ್ರ, ಅದು ತಲೆಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು. ಈ ಕಾರಣದಿಂದ ನೀವು ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟ, ಸ್ವಲ್ಪ ಮಾನಸಿಕವಾಗೂ ಸ್ವಲ್ಪ ಏರಿಳಿತದ ವಾತಾವರಣ, ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಜಂಜಾಟವಾಗುವಂಥದ್ದು, ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದರೊಟ್ಟಿಗೆ ಹಣಕಾಸಿನ ವಿಚಾರ ಯಥೇಚ್ಛಿನ ಖರ್ಚು ಕಾಣುವಂಥದ್ದು, ಸುಮ್ಮನೆ ಗೊತ್ತಿಲ್ಲದೇ ಸಿಕ್ಕಾಪಟ್ಟೆ ಖರ್ಚಾಗುವಂಥ ಸಾಧ್ಯತೆಗಳು ಸಹ ಉಂಟು. ಈ ರೀತಿಯಾದಂಥ ಮಿಶ್ರದಾಯಕವಾದಂತಹ ಫಲವನ್ನು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸರಿ, ಏನು ಮಾಡಬೇಕು ಈ ಥರ ಇದ್ದಾಗ ಅಂದರೆ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ವಾರದಲ್ಲಿ ಒಂದು 2 ದಿವಸನೋ 3 ದಿವಸನೋ ಆ ಪರಮೇಶ್ವರನ ಒಂದು ದರ್ಶನ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಬುಧವಾರ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನ, ಅಂದರೆ ಬೇರೆಯವರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು, ಅವರು ಸಹಾಯ ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಸ್ವಲ್ಪ ಏಳಿಗೆಯ ವಾತಾವರಣ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥದ್ದು, ಸಾಲದಿಂದ ಸ್ವಲ್ಪ ಮುಕ್ತವನ್ನು ಕಾಣುವಂಥದ್ದು, ಸಾಲ ಸ್ವಲ್ಪ ದೂರ ಮಾಡಿಕೊಳ್ಳುವಂಥ ಸಾಧ್ಯತೆ ಸಹ ಉಂಟು. ಇನ್ನು ಕುಟುಂಬದಲ್ಲಿ ಏನೋ ಒಂದು ರೀತಿಯಂಥ ಸಮಾಧಾನ, ದೇವದರ್ಶನ, ಪೂಜೆ ಪುನಸ್ಕಾರಗಳು, ಈ ರೀತಿಯಂಥ ಲವಲವಿಕೆಯಿಂದ ಕೂಡಿರುವಂತಹ ವಾರವಾಗಿರ್ತದೆ. ಒಂದು ವಿಚಾರವನ್ನು ಗಮನ ಹರಿಸಬೇಕು, ಆರೋಗ್ಯದ್ದು ಅಂದರೆ ಪ್ರಮುಖವಾಗಿ ಹೆಚ್ಚಿನ ಕೆಲಸ ಮಾಡಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಆ ಕಾರಣದಿಂದ ಸ್ವಲ್ಪ ರೆಸ್ಟು ಬೇಕಾಗುತ್ತೆ ಬಾಡಿಗೆ. ಆ ಕಾರಣದಿಂದ ನೀವೇನು ಮಾಡಬೇಕು, ಹನುಮಂತನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನಾಗಿರೋರು ಉತ್ತರೋತ್ತರ ಅಭಿವೃದ್ಧಿ, ಏನೋ ಪರವಾಗಿಲ್ಲ, ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಿರ್ವಹಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಒಳ್ಳೆಯ ಸಮಾಧಾನ. ಆದರೆ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಸುಮ್ಮನೆನಾದರೂ ಏನೋ ಒಂದು ಮಾತಾಡೋವಂಥದ್ದು, ಆ ಮಾತಿನಿಂದ ನಿಮ್ಮ ಮನಸ್ಸು ಸ್ವಲ್ಪ ಸಮಸ್ಯೆ ಒಳಗಾಗುವಂಥದ್ದು. ಇದೊಂದು ಹೊರತುಪಡಿಸಿರಬೇಕು, ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ನೀವು ಕಾಣ್ತೀರ. ಏನು ಮಾಡಬೇಕು, ಮೇಲಧಿಕಾರಿಗಳಿಗೋಸ್ಕರ ನೀವು ಸೂರ್ಯನಾರಾಯಣನ ಸ್ಮರಣೆ ಮಾಡಿ, ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನಗರರು ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುವಂಥದ್ದು, ಸಮಾಧಾನ, ಏನೋ ಒಂದು ಶುಭ ಕಾರ್ಯ ಮಾಡುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂಥ ಸಮಾಧಾನವನ್ನು ಕಾಣುವಂಥದ್ದು, ಆರೋಗ್ಯದಲ್ಲೂ ಸಹ ಚೇತರಿಕೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಬಾಡಿಲಿ, ಆದರೂ ಸಹ ನೀವು ಅದನ್ನ ಸರಿಯಾದ ಸಮಯಕ್ಕೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋಂಥ ಪ್ರಸಂಗವೂ ಸಹ ಬರುತ್ತೆ. ನಿಮಗೆ ನೀವೇ ಒಂದು ರೀತಿಯಂಥ ಗುರುವಾಗುವಂಥದ್ದು. ಯಾಕಂದರೆ ಆ ರಾಶಿಯೂ ಸಹ ಗುರುವಿನ ರಾಶಿಯಾಗಿರೋದ್ರಿಂದ ನಿಮಗೆ ಒಂದು ನಾಲೆಡ್ಜ್ ಹೆಚ್ಚಾಗಿರೋದ್ರಿಂದ ಅದ್ರ ಬಗ್ಗೆ ನೀವು ಗಮನ ಹರಿಸ್ಕೊಂಡ್ರೆ ಸಾಕು. ಇನ್ನು ಕುಟುಂಬಸ್ಥರ ಜೊತೆಗೆ ಲವಲವಿಕೆ ಜೀವನ, ಒಂದು ರೀತಿಯಂಥ ಸಮಾಧಾನವಾದಂತಹ ಜೀವನವನ್ನು ಗಳಿಸುವಂಥ ಸಾಧ್ಯತೆ ಇರ್ತದೆ. ಮಕ್ಕಳ ವಿಚಾರ ಅತಿ ಹೆಚ್ಚಿನ ಶುಭಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆ ಸಹ ಉಂಟು. ಈ ರೀತಿ ಸಂಪೂರ್ಣ ಶುಭಫಲಗಳಿದ್ದಾಗ ನೀವು ಪ್ರಮುಖವಾಗಿ ಗುರುಗಳು ಜೊತೆಗೆ ವಿನಾಯಕನ ಒಂದು ಸ್ಮರಣೆ ಮಾಡಿ, ಗುರುವಾರ,
ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವರಿಗೆ ಏನೇ ಕೆಲಸ ಮಾಡಿದ್ರೂ ಒಂದು ರೀತಿಯ ಅಸಮಾಧಾನವನ್ನು ಕಾಣುವಂಥ ವಾರ ಈ ವಾರ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಸಹ ಸ್ವಲ್ಪ ಏರಿಳಿತದ ವಾತಾವರಣ ಕಾಣ್ತೀರ. ಏನೇ ಊಟೋಪಚಾರಗಳು ಮಾಡಿದ್ರೂ ಸಹ ಇಂಡೈಜೆಷನ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು, ಮಂಡಿಗೆ ಸಂಬಂಧಪಟ್ಟಿರುವಂಥದ್ದು ಸಣ್ಣ ಪುಟ್ಟ ನೋವುಗಳನ್ನು ಕಾಣುವಂಥ ಸಾಧ್ಯತೆ. ಇನ್ನು ಯಾವುದೋ ಒಂದು ಬಡ್ತಿ ವಿಚಾರ ಅಂದರೆ ಪ್ರಮೋಷನ್, ಅದು ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ, ಯಾಕೆ ವಕ್ರಿಯಾಗಿದ್ದಾನೆ ಶನಿ, ರಾಶ್ಯಾಧಿಪತಿ ಆದಂಥ ಶನಿ ವಕ್ರಿಯಾದಾಗ ಈ ರೀತಿಯಾದಂಥ ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥ ಅವ್ಯವಸ್ಥೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಕುಟುಂಬಸ್ಥರ ಜೊತೆಗೂ ಸಹ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ನಾವು ಏನನ್ನು ಮಾಡಬೇಕು? ಪ್ರಮುಖವಾಗಿ ಹನುಮಂತನ ಸ್ಮರಣೆ ಜೊತೆಗೆ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನಾಗಿರೋರಿಗೆ ನೋಡಿ, ಎಲ್ಲ ವಿಚಾರದಲ್ಲೂ ನಾನು ಮುಂದಾಳತ್ವವನ್ನು ತೊಗೊಂಡ್ಕೊತೀನಿ, ನಾನೇನೋ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಜಾಸ್ತಿ ಆಗುತ್ತೆ. ಆದರೆ ಅದೇ ಧೈರ್ಯ ನಿಮ್ಮನ್ನು ಕುಂದುವಂಥ ಸಾಧ್ಯತೆ, ಅಂದರೆ ಒಂದು ರೀತಿಯಿಂದ ನೀವು ಡಿಪ್ರೆಸ್ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಮುಂದಾಳತ್ವವನ್ನು ಕಮ್ಮಿ ಮಾಡಿ. ಯಾರೋ ಏನೋ 4 ಜನ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡಿದರೆ ನಮ್ಗೆ ಯಾಕೆ ಬೇಕಪ್ಪ, ನನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ತುಂಬ ಒಳ್ಳೆಯದು ಈ ವಾರ. ನೀವೇನಾದರೂ ಬೇರೆಯವರ ವಿಚಾರಕ್ಕೆ ಮುಗು ತೂರಿಸುವಂಥ ಕೆಲಸ ಮಾಡಿದ್ರೆ ಅಲ್ಲಿ ನಿಮಗೆ ಸಮಸ್ಯೆ ಖಂಡಿತ ಕಟ್ಟಿಟ್ಟ ಬುತ್ತಿ. ಇನ್ನು ದೈವ ಸ್ಮರಣೆಯಲ್ಲಿ ಪ್ರಮುಖವಾಗಿ ಹನುಮಂತನ ಸ್ಮರಣೆ ಬೇಕೇ ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಸಹ ಕಾಣ್ತೀರ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಂದರೆ ಕಿರಿಕಿರಿ ಆಗುವಂಥದ್ದು, ಯಾರಿಗಾದ್ರೂ ಕೊಟ್ಟಿರೋವಂಥದ್ದು ಅಥವಾ ಯಾರಿಗಾದ್ರು ನೀವು ಕೊಡುವಂಥದ್ದು ಅಥವಾ ಈಸ್ಕೊಳ್ಳುವಂಥದ್ದು, ಈ ರೀತಿ ಇದ್ದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ. ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನರು ಸ್ವಲ್ಪ ಸಮಾಧಾನ, ಏನೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸ್ವಲ್ಪ ಗಂಟಲಲ್ಲಿ ಕಿರಿಕಿರಿ ಆಗುವಂಥದ್ದು, ಬೆನ್ನು ನೋವಿನ ಸಮಸ್ಯೆಗಳು, ಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಇನ್ನು ದೈವ ದರ್ಶನ ಮಾಡುವಂಥದ್ದು, ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ. ಆ ರೀತಿಯಾದಂಥ ಕೆಲಸ ಕಾರ್ಯಗಳು ನಿರ್ವಹಿಸಿದ್ರೂ ಸಹ ಒಳ್ಳೆಯದೇ. ಕೆಲಸ ಕಾರ್ಯಗಳಲ್ಲಿ ಅಂದರೆ ನಿಮ್ಮ ವೃತ್ತಿಪರವಾಗಿ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿರ್ತಾರೋ ಅವ್ರಿಗೆ ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ವಾರದ ಮಧ್ಯದ ನಂತರ. ಈ ರೀತಿ ಮಿಷ್ಟದಾಯಕವಾಗಿದ್ದಾಗ ನಾವು ಪ್ರಮುಖವಾಗಿ ಹನುಮಂತನ ಜೊತೆಗೆ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಗುರುವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಜ್ಯೋತಿಷ್ಯ ಆಗಿರ್ಬೋದು, ವಾಸ್ತು ವಿಚಾರ ಆಗಿರ್ಬೋದು, ಸಾಮುದ್ರಿಕ ಶಾಸ್ತ್ರ ವಿಚಾರ ಆಗಿರ್ಬೋದು, ರತ್ನಶಾಸ್ತ್ರ ವಿಚಾರ ಆಗಿರ್ಬೋದು, ಏನಾದರೂ ಸಂಶಯ ಇದ್ದರೆ ಖಂಡಿತವಾಗೂ ನನ್ನ ನಂಬರ್ಗೆ ಕರೆ ಮಾಡ್ಬೋದು, ಮೊದಲೇ ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.